ಮಾಡ್ಕೊಳಕ್ ಹೋಗ್ಬಾರ್ದು, ಗೆಲ್ತೀರಾ ಸುಮ್ಕಿರಿ. ನೋಡೋಣ, ನಮ್ಮ ಅಮ್ಮಂಗೆ ನೀವು ಓಟ್ ಹಾಕಿ. ನಮ್ಮ ಅಮ್ಮ ಎಲೆಕ್ಷನ್ ನಿಂತೈತಲ್ಲ, ಹೆಂಗೋ ಕೋಳಿ ಗುರುತಲ್ವಾ, ನಮ್ಮ ಅಮ್ಮಂಗೆ ಓಟ್ ಹಾಕಿ. ನೋಡಿ, ಯಾವುದೇ ಕಾರಣಕ್ಕೂ ಆ ಮನಿಯಾಳಿ ಅವಳೆಲ್ಲ ಬದ್ರಿ ಅವಳಿಗೆ ಮಾತ್ರ ಓಟ್ ಹಾಕ್ಬಿಡಿ. ಅವಳ ಮಗಳು ಎಂತ 420ಗಳು ಅಂತಂದ್ರೆ ನನಗೆ ಗೊತ್ತದ ಎಲ್ಲನೂ. ನೋಡಿ, ಅಲ್ಲಿಗೆ ಬಂದು ನಮ್ಮ ಅಮ್ಮವ್ರ ಮುಂದೆ ಹೇಳಕ್ ಆಯ್ತದೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಇತ್ಲಾಗಿಂದ ಹೇಳ್ತಿದ್ದೀನಿ, ದಯವಿಟ್ಟು ನಮ್ಮ ಅಮ್ಮಂಗೆ ನೀವು ಓಟ್ ಹಾಕಿ. ಆ ಬುದ್ರಮ್ಮಂಗೆ ಮಾತ್ರ ಓಟ್ ಹಾಕಕ್ ಹೋಗ್ಬೇಡಿ. ಅವಳು ಸರಿ ಇಲ್ಲ, ಅವಳ ಮಗಳೆಲ್ಲನೂ ಯೂಸ್ ಮಾಡ್ಕೊಂಡು ಬಿಸಾಕದಷ್ಟೇನೇ. ನಮ್ಮನ್ನ ಏನೇನೂ ಇಲ್ಲ. ನಮ್ಗೆ ಎಷ್ಟು ಮೋಸ ಮಾಡ್ಬಿಟ್ರು ಗೊತ್ತಾ. ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಅಮ್ಮಂಗೆ ನೀವು ಓಟ್ ಹಾಕಿ. ಬುಡ್ಲ ಅದ್ರಾಗೆಲ್ಲ ಏನು ಕೈ ಮುಗ್ಕೊಂಡು ಕೇಳ್ಕೊಳ್ಳೋದು. ಬುದ್ರಮ್ ಏನು ಅಂತ ಗೊತ್ತಿಲ್ವಾ, ಇಲ್ಲ ನಿಮ್ಮ ಅಮ್ಮ ಏನು ಅಂತ ಗೊತ್ತಿಲ್ವಾ? ನೀನಿನ್ನ ನಿಮ್ಮ ಅಮ್ಮಂಗೆ ತಕ್ಕನಾದ ಮಗ ಅಲ್ಲ ತಗ, ನನಗೆ ಗೊತ್ತು. ಆದರೆ ಪಾಪ ಜಯಕ್ಕ ಎಷ್ಟು ಒಳ್ಳೇದು, ನಮ್ಗೆ ಕಷ್ಟ ಅಂದಾಗೆಲ್ಲ ಎಷ್ಟು ಹೆಲ್ಪ್ ಮಾಡೈತೆ. ಆವ ಕೈನ್ ಬಿಟ್ಬಿಟ್ಟು ನಾನು ಇನ್ನು ಇದು ಮಾಡೋಕ್ಕಾಯ್ತದ, ಬೇರೆಯವ್ರಿಗೆ ಓಟ್ ಹಾಕಕ್ಕಾಯ್ತದ? ನೋಡು, ನೀನು ನ್ಯಾಯವಾಗಿ ಅವತ್ತಿಂದನೂ ನ್ಯಾಯವಾಗಿ ಒಂದು ಕಡೆಗೆ ಪ್ರಚಾರ ಮಾಡ್ಕೊಂಬಿಟ್ಟು ಬಂದಿದ್ರೆ ಸೋರಾಗೋದು. ಜನ ಉಗ್ಯಕಿಲ್ವಾ? ಒಂದು ಕ್ಷಣ ಆ ಕಡೆ ಒಂದು ಕ್ಷಣ ಈ ಕಡೆ ಅಂತ ಪ್ರಚಾರ ಮಾಡ್ತೀಗಲ್ಲ. ಇಲ್ಲ ಕಣ್ಣ, ಈಗ ಏನಿದ್ರು ಪ್ರಚಾರ ಏನಿದ್ರು ನಮ್ಮ ಅಮ್ಮನ ಕಡೆ ಅಷ್ಟೇನಿಯ. ಬೇರೆಯವ್ರ ಕಡೆ ನಾನು ಯಾಕೆ ಪ್ರಚಾರ ಮಾಡಕ್ ಹೋಗ್ಲಿ? ನಾನಂತೂ ಇವನು ಪ್ರಚಾರ ಮಾಡಕ್ಕಿಲ್ಲ ಬೇರೆಯವ್ರಿಗೆಲ್ಲನೂ. ನಾನಂತೂ ಪ್ರಚಾರ ಮಾಡ್ತಿರೋದು ಎಲ್ಲನೂ ನಮ್ಮ ಅಮ್ಮಂಗೆ ಏನಿಯ. ದಯವಿಟ್ಟು ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಿ. ಸರಿ ಸರಿ ಆಯ್ತು ಬಿಡಪ್ಪ, ಆಗ್ತೀವಿ. ಇಲ್ಲಿಂದಾನೇ ಶುರು ಮಾಡ್ಕೊಂಡ್ಬಿಟ್ಟಿದ್ರ ಪ್ರಚಾರ ಮಾಡಕ್ಕೆ? ಇಲ್ಲಿಂದಾನೇ ಶುರು ಮಾಡ್ಕೊಂಡಿದೀವಿ. ಓಟ್ ಹಾಕ್ರಿ, ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕ್ರಿ. ಮೊದ್ಲೆಲ್ಲನೂ ಅತ್ತೆ ಪರ ಅಂತ ಹೇಳ್ಬಿಟ್ಟು ಅತ್ತೆ ಪರ ಪ್ರಚಾರ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಓಟ್ ಹಾಕ್ರಿ ಅಂತ ಕೇಳ್ತಿದೀಗಲ್ಲಪ್ಪೋ. ಅವಾಗ ನಮ್ಮ ಅತ್ತೆ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ಬಿಟ್ಟು, ಇಲ್ಲ ಹಿಂಗೆ ಪ್ರಚಾರ ಮಾಡ್ಬೇಕು ಅಂತ ಬೋಲ್ಬಿಟ್ಟು ಆಚಾರ ಕೊಟ್ಬಿಟ್ಟಿದ್ಲು. ಅದಕ್ಕೆ ಏನಿಯ ಬ್ಯಾರೆ ದಾರಿ ಇಲ್ದಿದ್ದಂಗೆ ನಾನು ಸರಿ ಆಯ್ತು ಅಂತ ಒಪ್ಕೊಂಡು ಸುಮ್ ಮಾಡ್ತಿದ್ದೆ ಅಷ್ಟೇನಿಯ. ಈಗೆಲ್ಲ ಜ್ಞಾನೋದಯ ಆಗೈತೆ. ದಯವಿಟ್ಟು ಅಲ್ಲಿ ಬಂದು ನಾನು ಏನು ಮಾತಾಡಕ್ಕಾಗ್ತಿಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊಂಡು ಹೇಳ್ತಿರೋದು. ದಯವಿಟ್ಟು ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಿ, ನಮ್ಮ ಅಮ್ಮನ ಏನಿಯ ಗೆಲ್ಲಿಸ್ಕೊಡಿ. ಕೋಳಿ ಗುರ್ತಿಗೆ ಏನಿಯ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಕೊಡಿ, ಸರಿನಾ? ಅವಾಗೇನೋ ನಾನು ತಪ್ಪಾಗೆ ಬಿಡಿ, ಏನೋ ತಪ್ಪು ಮಾಡಿದೆ. ಆದ್ರೆ ಇವಾಗ ಎಲ್ಲನೂ ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಸರಿನಾ? ಎಲ್ಲ ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಿ. ನಿಮ್ಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆನ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ನೀನ್ ಪ್ರಚಾರ ಮಾಡಿದ್ರು ಬಿಟ್ರು ನಾವಂತೂ ಓಟ್ ಹಾಕೋದೇನಿಯ ನಿಮ್ಮ ಅಮ್ಮಂಗೆ ಬಿಡಪ್ಪ. ನೀನೇನು ಟೆನ್ಷನ್ ತಗೋಬೇಡ, ನಿಮ್ಮ ಅಮ್ಮಂಗೆ ನಾವು ಓಟ್ ಹಾಕೋದು. ನಿಮ್ಮ ಅಮ್ಮ ನೀರು ಕುಡಿತಿದೀವಿ ಕಣಪ್ಪ ನಾವು. ನಿಮ್ದು ನೀರು ಕುಡಿದು ಇದು ಮಾಡ್ತಿದ್ವಿ ಅಂದಮೇಲೆ ಆಗ್ತಿದ್ದಂಗೆ ಇರ್ತೀವಿ. ಆಗ್ತೀವಿ. ಸರಿ ಆಯ್ತು. ನಾನೆಲ್ಲಿ ನಿಮ್ಮ ಅತ್ತೆ ಪರ ಪ್ರಚಾರ ಮಾಡ್ತಿದ್ದೀರೋ, ಅತ್ತೆಗೋಸ್ಕರ ಆರತಿ ಎತ್ಬಿಟ್ಟು ಕರಿತಿದ್ದೀರೋ ಅತ್ತೆ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡೆ. ಸದ್ಯ ಅತ್ತೆ ಪರ ಏನು ಪ್ರಚಾರ ಮಾಡ್ತಿಲ್ವಲ್ಲ. ನಿಮ್ಮ ಅತ್ತೆ ಪರ ಪ್ರಚಾರ ಮಾಡಿದ್ರೆ ಇಲ್ಲಿಗೆ ಬಂದು ನಿಮಗಿನ್ನ ಸ್ಟ್ರಾಂಗ್ ಆಗಿ ಏನಿಯ ಪ್ರಚಾರ ಮಾಡ್ತಾ ಇದ್ದೆ. ಅದಕ್ಕೇನಿಯ ಬಂದು ನಿಂತ್ಕೊಂಡಿದ್ದು. ಸದ್ಯ ನಮ್ಮ ಅತ್ತೆ ಪರವಾಗಿ ಪ್ರಚಾರ ಮಾಡ್ತಾ ಇದ್ರಲ್ಲ, ನಿಮ್ಮ ಅಮ್ಮನ ಪರವಾಗಿ, ಅದಕ್ಕೇನಿಯ ಸುಮ್ಕಾದೆ. ಈಗಲಾದ್ರೂ ಬುದ್ಧಿ ಬಂತಲ್ಲ. ಅಮ್ಮನೇ ಅತ್ತೆನೇ ಅಂತಂದ್ರೆ ನನಗೂ ಅತ್ತೆನೇ ಆಗ್ಬೇಕು ನಿಮ್ಮಮ್ಮ. ಒಳ್ಳೆಯವರು ಕೆಟ್ಟವ್ರೇನೋ ಅಂತ ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಸಾಕು. ಏನಿಲ್ಲ, ನನಗೂ ಅರ್ಥ ಆಯ್ತು ಅಷ್ಟೇನಿಯ ರಾಧಾ. ಅದು ಅಕ್ಕ, ನಮ್ಮ ಅತ್ತೆ ಓಟ್ ಹಾಕಿ. ನಮ್ಮ ಅತ್ತೆಗೆ ಏನಿಯ, ನಮ್ಮ ಅತ್ತೆ ಚಿಹ್ನೆ ಗೊತ್ತಲ್ಲ, ಕೋಳಿ ಗುರ್ತು. ದಯವಿಟ್ಟು ಮರ ಇದ್ದಂಗೆ ಕೋಳಿ ಗುರ್ತಿಗೆ ಏನಿಯ ಓಟ್ ಹಾಕಿ. ಮನ್ಮಂತಗೂ ಬಂದ್ಬಿಟ್ಟು ಕೋಳಿ ಗಿಳಿ ಎಲ್ಲ ಕೊಟ್ಬಿಟ್ಟು ಹೋದ್ವಿ, ನೆನ್ಪೈತಲ್ಲ. ಮರೆಯಕ್ಕಾಯ್ತದೆ, ಮೊಟ್ಟೆ ಇಕ್ತಾಯ್ತಮ್ಮಿ ಕೊಟ್ಟಿರೋ ಕೋಳಿ ಎಲ್ಲ ಮೊಟ್ಟೆ ಇಕ್ತಾಯ್ತು. ಆಗ್ಲೇ ಏನಿಯ ಮರೆಯಕ್ಕಾಯ್ತದ? ನಾನು ಮರೆಯಕ್ಕಿಲ್ಲ ಬಿಡು. ಮರೆಯ ಮಾತೇ ಇಲ್ಲ. ಕೋಳಿ ಗಿಳಿದೆಲ್ಲನೂ ಅದನ್ನು ಮರೆಯಂಗಿಲ್ಲ. ಆಮೇಕಿಂತ ಅದೇನಪ್ಪ ಅದು ನೀರೆಲ್ಲನೂ ಬಿಟ್ಬಿಟ್ರಲ್ಲ, ಅದನ್ನು ಮರೆಯಕ್ಕಾಯ್ತದ? ಅದನ್ನು ಮರೆಯಕ್ಕಿಲ್ಲ. ಓಟ್ ಹಾಕ್ತೀವಿ ಹೇಳು. ಗಂಡ ಹೆಂಡ್ರು ಜೊತೆ ಕೊಡ್ಕೊಂಡೆ ಎಲೆಕ್ಷನ್ಗೆ ಓಟ್ ಕೇಳ್ತಿದ್ದೀರಾ? ಇವನಪ್ಪ ಅತ್ತೆ ಕಡೆ ಪ್ರಚಾರ ಮಾಡ್ತಿದ್ದೆ. ಆಗ ದಯವಿಟ್ಟು ಆ ಮನೆಯಾಳಿಗೆ ಮಾತ್ರ ಓಟ್ ಹಾಕ್ಬೇಡಿ. ಅಂತ ಮನೆಯಾಳಿನ ನಾನು ಈ ಪ್ರಪಂಚದಾಗ ಎಲ್ಲೂ ನೋಡೇ ಇಲ್ಲ. ಅಂತ ಮನೆಯಾಳಿನ, ಅಷ್ಟು ದೊಡ್ಡ ಮನೆಯಾಳಿ ಅವಳಂತೂ. ಅಂತ ಲೋಪರ್ ಮನೆಯಾಳಿ ನನ್ನ ಕೈಲಿ ನೋಡಕ್ಕೂ ಆಯ್ತಿರ್ಲ್ವೇನವಳು. ಅಂತ ಲೋಪರ್ ಮನೆಯಾಳಿ ಅವಳು. ದಯವಿಟ್ಟು ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಿ. ಅವಳು ಅವ್ರ ಮಗಳು ಇಬ್ರು ಸರಿ ಇಲ್ಲ. ಅವ್ರು ಇಬ್ರು ಈ ಅಂಗ್ಸಿಕ್ರು ಹಂಗೆ ಏನಿಯ ಆಡ್ತಾರೆ. ದಯವಿಟ್ಟು ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕ್ಬಿಟ್ಟು ನಮ್ಮ ಅಮ್ಮನ ಏನಿಯ ಗೆಲ್ಸ್ಕೊಡಿ. ಸರಿ ಆಯ್ತು ಹೇಳಪ್ಪ, ಆಯ್ತಾಯ್ತು. ಸರಿನಾ, ಆಯ್ತು ಆಗ್ತೀವಿ ಹೇಳು. ಯಾಕೋ ಗಂಡ ಹೆಂಡತಿ ಸಂದಾಕಿರ್ರಿ, ಕಿತ್ತಾಡ್ಕೊಂಬೇಡಿ ಶಾನೆ. ರಾಧಾ, ದಯವಿಟ್ಟು ನಂದು ತಪ್ಪಾಯ್ತು ರಾಧಾ. ಹೋಗಿ ನೀವು ಹತ್ರ ಹೋಗ್ಬಿಟ್ಟು ಕಾರ್ ಹಿಡ್ಕೊಳ್ಳಿ. ನೀವು ನಿಮ್ಮ ಯೋಗ್ಯತೆ ನನಗೆ ಭಾಳ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ. ತಾವು ಸೈಲೆಂಟಾಗಿ ಸುಮ್ಕಿದ್ರೆ ಅಷ್ಟೇ ಏನಿಯ ಸಾಕು. ಇಷ್ಟು ದಿನ ಅತ್ತೆ ಅಂತ ಅತ್ತೆ ಕಡೆ ಪ್ರಚಾರ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಅಲ್ಲಾಡ್ಸ್ಕೊಂಡ್ಬಿಟ್ಟು ನಮ್ಮ ಕಡೆ ಪ್ರಚಾರ ಮಾಡಿದ ತಕ್ಷಣ ಏನು ಒಳ್ಳೆರಾಗೋಗ್ಬಿಡ್ತೀರಾ ನೀವು? ಅಮ್ಮಂಗೆ ಬೆಲೆ ಕೊಡ್ತಿರೋರು ಕಟ್ಕೊಂಡ್ರೆ ಎಂಟಿಗೆ ಬೆಲೆ ಕೊಟ್ಟಾರ ನೀವು? ನೋಡಿ, ಎಲೆಕ್ಷನ್ದಾಗ ಎಲ್ಲ ಶಾನೆ ಬ್ಯುಸಿ ಆಗವ್ರೆ. ನೀವು ಸುಮ್ಮನೆ ಇದು ಬಿಡಿಯತ್ತಾಗೆ. ಮಂಗಳಕ್ಕ ಎತ್ತೊಂಟೆ ಬಾ, ಓಟ್ ಹಾಕ್ಬಿಟ್ಟು ಹೋಗಿವಂತೆ. ವಾಲ್ಟಾಕ್ ಹೋಗ್ಬಿಟ್ಟು ಬಂದು ಹಾಕ್ತೀನಿ ಕಣ ನೀವು ಓಟ. ನಿಮ್ಮ ಅತ್ತೆಗೆ ಹಾಕ್ತೀನಿ, ಟೆನ್ಷನ್ ತಗೋಬೇಡ, ಸರಿನಾ? ವಾಲ್ಟಾಕ್ ಹೋಗ್ಬಿಟ್ಟು ಈಗ ಕುರಿಗಳವೆ ಬಿಟ್ಬಿಟ್ಟು ಬರ್ತೀನಿ. ಹಾಕ್ಬಿಟ್ಟು ಹೋಗಿವಂತ. ಅಕ್ಕ, ಮರೆ ಇದ್ದಂಗೆ ನಮ್ಮ ಅತ್ತೆಗೆ ಕೋಳಿ ಗುರುತಿಗೆ ಓಟ್ ಹಾಕ್ಬೇಕು. ಆಯ್ತು ಹೇಳ್ಪದಿಯಾ? ಆಯ್ತು, ಆಗ್ತಿದ್ದಂಗೆ ಇತ್ತೀನಿ, ಆಗ್ತೀನಿ ತಗ. ಅಯ್ಯೋ ನಿನ್ನ ಅಮ್ಮ ಅಲ್ಲೇ ನೀನಿಯ ಹಳ್ಳಿ ಕಟ್ಟೆ ತಗ ಬರ್ಬೇಕಾದ್ರೆ ನೀನಿಯ ಫುಲ್ಲು ಪ್ರಚಾರ. ಹಳ್ಳಿ ಕಟ್ಟೆ ತಗ ಏನಿಯ ನಿಮ್ಮ ರಾಧಾ ಹಂಗೇನಿಯ ನಿಮ್ಮ ಮಗ ಎಲ್ಲ ಫುಲ್ಲು ಪ್ರಚಾರಕ್ಕೆ ನಿಂತ್ಬಿಟ್ಟವ್ರಿ. ಅಲ್ಲೇನಿಯ ಕೇಳ್ಕೊಂಡು ಆಗ್ಲೇ ಏನಿಯ ಕಳ್ಸಿದ್ರು. ಅಯ್ಯೋ ಹಳ್ಳಿ ಕಟ್ಟೆದಾಗ ಏನಿಯ ಪ್ರಚಾರ ಮಾಡ್ಕೊಂಡವ್ರು ಅಲ್ಲೇ ಏನಿಯ ನಿಂತ್ಬಿಟ್ಟವ್ರಿ. ನಾವು 3 ಜನ ಇಲ್ಲೇ ನಿಂತ್ಕೊಂಡ್ರೆ ಇರೋದೇ 3 ಜನ ನೆಟ್ಟಿಗೆ. ತಮ್ಮ ಹೋಗ್ಲಾ, ಹೋಗಿ ಹಳ್ಳಿ ಕಟ್ಟೆದಾಗ ನೀನು ನಿಂತ್ಕೊಂಡು ನೋಡ್ಕೊ ಹೋಗ್ಲಾ. ಇಲ್ಲಿ ಇದ್ಬಿಟ್ರೆ ಏನ್ಲಾ ಬಂತು, ಹಳ್ಳಿ ಕಟ್ಟೆ ತಗ ಹೋಗ್ಲಾ. ಅಕ್ಕ, ನಾನು ಹೋಗ್ತಿದ್ದಂಗೆ ಇತ್ತೀನ. ಅಯ್ಯೋ ನೀನೇ ತಾನೇ ಇರುನ್ ಬಾ, 3 ಜನ ನಿಂತ್ಕೊಳ್ಳೋಣ ಅಂತ ಹೇಳೋದು.
ಅವ್ರು ಹೇಳ್ತಿಲ್ವಿ ನಮಗಿನ ಮುಂಚೆ ಒಳ್ಳಿ ಕಟ್ಟೆದಾಗ ಏನಿಯ ಪ್ರಚಾರ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಒಳ್ಳಿ ಕಟ್ಟೆದಾಗ ಏನಿಯ ಪ್ರಚಾರ ಮಾಡ್ತಾವ್ರೆ ಅಂದ್ರೆ ನೀನೇನಿಯ ಯೋಚನೆ ಮಾಡ್ಲಾ ನೀನು ನಮ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲೇ ಪ್ರಚಾರ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಓಡ್ಲಾ ನೀನು. ಅಯ್ಯ ಸರಿ ಬಿಡು, ನಾನು ಅಲ್ಲಿ ಹೋಗಿ ಮಾಡ್ತೀನಿ. ನೇತ್ರು ನನ್ನ ಜೊತೆ ಕಳಿಸ್ಕೊಡ್ತೀಯಾ? ಅಯ್ಯೋ ನಾಯಿ ನನ್ನ ಮಗನೇ, ಇಲ್ಲಿ ಡಬ್ಬಿ ಮಾಡ್ಕೊಳ್ಳೋ ಟೇಮಿಲ್ಲ. ಇಲ್ಲಿ ಅಲ್ಲಿ ಎಲೆಕ್ಷನ್ ನಡೀತೈತೆ. ಅಲ್ಲಿ ನೋಡಿದ್ರೆ ಅವರೆಲ್ಲ ಪ್ರಚಾರ ಮಾಡ್ತಾವ್ರಂತೆ. ನಾನೆಲ್ಲೋ ಇಲ್ಲಿ ಮಾತ್ರ ಪ್ರಚಾರ ಮಾಡ್ತಾವ್ರೆ ಅಂತ ಅನ್ಕೊಂಡಿದ್ದೆ. ನೋಡ್ದ ಮಾತಾಡ್ತಿರೋದನ್ನ. ಹೋಗ್ಲಾ ನಾನು ಹೋಯ್ತಿದ್ದೆ ಕಣಮ್ಮ, ಮಾಮೂನ್ ಜೊತೆ ಹೋಗ್ಬಿಟ್ಟು ನಾನು ಮಾಡ್ತಾ ಇದ್ದೆ. ಏನೇ ಮಾಡ್ತಿದ್ದೆ? ಬಾಯಿ ಮುಚ್ಕೊಂಡು ನಿಂತ್ಕ. ಏಯ್ ಹೋಗ್ಲಾ ಸುಮ್ಕೇನಿಯಾ? ಇಲ್ಲಿ ಒಬ್ರು ಇರೋದ್ ಬೇಡವಲ್ಲ, ನೋಡಿ ಎಷ್ಟು ಜನ ಅವ್ರೆ ಅಂತ ಹೇಳ್ಬಿಟ್ಟು ದರಿದ್ರದವರು ನಿಮ್ಮ ಅಣ್ಣ ಅದಕ್ಕೆ ತೊಲಗ್ಬಿಟ್ರು. ಇಲ್ಲಿ ಇದ್ದಂಗೆ ಎಲೆಕ್ಷನ್ ಟೈಮಾಗ ಇದ್ದಿದ್ರೆ ನಮಗೆ ಉಪಯೋಗಕ್ಕನ ಗೊತ್ತಿರ್ಲಿಲ್ವಾ? ನೋಡಿ ಗೊತ್ತಾರ ಅವರು ಅಂತ ಹೇಳ್ಬಿಟ್ಟು ಬುರಾದನೂ ಇಲ್ಲ. ಮರೆದಿದ್ದಂಗೆ ಹಾಕ್ರಿ. ಕಣ್ರಕ್ಕ ಓಟ್ ನಮ್ಮ ಕೋಳಿ ಚಿತ್ರಕ್ಕೆ ಏನಿ ಹಾಕಿ ನೀವು, ಸರಿನೇ? ನಿಮ್ಗೆ ಏನ್ ಬೇಕು ಅತ್ತಾಗ ಹೆಂಗೋ ಊರ್ಗೆ ಏನು ಉದ್ಧಾರ ಆಗಂತದ ಅಂತ ಕೆಲಸನ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಮರೆದಿದ್ದಂಗೆ ಓಟ್ ಹಾಕ್ರಕ್ಕ. ನೀನು ಇಷ್ಟು ಕೇಳ್ತಿದ್ದೀಗ ಅಂದ್ರೆ ಹಾಕ್ದಂಗೆ ಇರಕಾಯ್ತದೆ. ಮಕ್ಕಳು ಇಷ್ಟು ಬಲವಂತ ಮಾಡ್ಬಿಟ್ಟು ಕೇಳ್ತಿದ್ದೀರಾ. ಹಾಕಿ ಇದು ಮಾಡೋಕ್ಕಾಯ್ತದ? ಅಲ್ಲೂ ನಿಮ್ಮ ಸೊಸೆ ಎಲ್ಲ ಚಂದಾಗಿ ಕೇಳ್ತಿದ್ಲು, ಮಗ ಎಲ್ಲನೂ. ಅಕ್ಕ ಹೇಳ್ಬೋದ್ರಿ ಅಕ್ಕ. ನನಗೂ ಎಮ್ಮೆ ಚಿತ್ರಕ್ಕೆ ಏನಿಯ ಓಟ್ ಹಾಕಿ ದಯವಿಟ್ಟು ನೀವು ಎಮ್ಮೆ ಗುರ್ತಿಗೆ ಏನಿಯ, ಬೇರೆ ಯಾರಿಗೂ ನೀವು ಹಾಕಕ್ಕೆ ಏನಿಯ ಹೋಗ್ಬೇಡಿ. ಎಮ್ಮೆ ಗುರ್ತಿಗೆ ಏನಿಯ ನೀವು ಓಟ್ ಹಾಕ್ಬೇಕು, ಸರಿನಾ? ಅಲ್ಲ ನಿನ್ ಜೊತೆ ಬಂದವ್ರು ನಿನ್ಗೆ ಏನಿಯ ಓಟ್ ಹಾಕು ಅಂತ ಹೇಳಕ್ಕಿಲ್ಲ. ನಿಮ್ಮ ಒಳಿಮಯ್ಯ ನೇತ್ರಿ ಗಂಡ ಕರ್ಕೊಂಬಿಟ್ಟು ಬಂದಿರ್ತಾನೆ ಓಟ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇವಾಗ ನೋಡಿದ್ರೆ ಅವನೇನಿಯ ಆ ಮನೆಯಲ್ಲಿನ ಮತ್ತೆ ಓಟ್ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಇವಳು ಪ್ರಚಾರ ಮಾಡ್ತಾವನೆ. ಅಂತದ್ರಾಗ ನಿನ್ನ ಜೊತೆ ಇರೋರ್ನ ಯಾರನ್ನು ನಂಬೋರಿ, ನೀ ಯಾರನ್ನು ಬಿಡೋನಿ ಹೇಳು. ಏನು ಆ ಮನೆಯಾಳ ನನ್ನ ಮಗ ನನಗೆ ಓಟ್ ಹಾಕ್ಬಿಡ ಅಂತ ಹೇಳ್ಕೊಂಡ್ಬಿಟ್ಟು ಬರ್ತಾವನೆ. ಅಲ್ವಾಗ ನೋಡೋಗು, ಓಟ್ ಹಾಕ್ಬಿಡಿ ನಾ ಮತ್ತೆ 427 ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ಕೊಂಡು ಓಡ್ತಾವ್ನಿ. ನೀನೇ ತಾನೇ ಅವತ್ತು ಕರ್ಕೊಬಿಟ್ಟು ಬಂದು ಪ್ರಚಾರ ಎಲ್ಲ ಮಾಡಿಸಿದ್ದು. ಊರು ತುಂಬ ಹಳ್ಳಿ ಕಟ್ಟೆ ತೆಗೆಲ್ಲ ನಿಂತ್ಕೊಂಡು ಹಂಗೆ ಏನಿಯ ಪ್ರಚಾರ ಮಾಡ್ತಿರೋದು. ನಾನು ಹೋಗಿ ಈಗ ಹಂಗೆ ಏನಿಯ ಬಂದಲ್ಲ, ಅದಕ್ಕೆ ಹೊಳಿಸ್ಕೊಂಬಿಟ್ಟು ಬಂದೆ. ಏನೋ ನಿನ್ನ ಜೊತೆ ಇದ್ದವ್ರು ನಿನಗೆ ಪಿನ್ನಿಕ್ತಾವ್ರೆ ಅಂತಂದ್ಮೇಲೆ ನೀನು ಎಲ್ಲಿ ಗೆಲ್ತಿಗ ಬಾ ಭದ್ರಮ್ಮ. ನನ್ನಷ್ಟು ಧೈರ್ಯವಾಗಿ ನಿನಗೆ ಯಾರು ಹೇಳೋರಿಲ್ಲ. ನಾನು ನೀನು ಅವತ್ತಿಂದ ಗೊತ್ತಿರಲ್ವಾ, ಧೈರ್ಯವಾಗಿ ಹೇಳ್ತಿದ್ದೀನಿ. ಹಿಂಗೆ ಆದರೆ ಭಾಳ ಕಷ್ಟ. ಎಲೆಕ್ಷನ್ನಾಗ ಗೆಲ್ಲೋದೇನು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಬಿಡು. ಲೇ ಮನಿಯಾಳ್ ಜಯಕ್ಕ, ನಿನ್ನ ಮಗು ಚೂ ಬಿಟ್ಟಿದ್ಯೇನೆ ನನ್ನ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಡು ಓಡಕ್ಕೆ ಅಂತ ಹೇಳ್ಬಿಟ್ಟು. ನಾನೇನಾದ್ರು ನಿನ್ನ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಡು ಓಡ್ತಾ ಇದ್ದೀನಿ ಏನೇ ಜಯಕ್ಕ? ಆ ಶಾಮುಂಗೆ ಏನೇನೋ ಹೇಳ್ಕೊಟ್ಬಿಟ್ಟು ಇವಾಗ ಎಲ್ಲನೇ ನನ್ನ ವಿರುದ್ಧ ನೀನು ತಿರುಗಿ ಬೀಳಂಗೆ ಮಾಡಿದ್ಯೇನೆ. ಓಹೋ ಭದ್ರಮ್ಮ, ಏನು ತಿರುಗಿ ಬೀಳೋದು? ನೀನೇನೋ ಮಾಡಿರ್ತೀಗ ಅದಕ್ಕೆ ಅವನು ಮಾಡ್ತಿರ್ತಾನೆ ಅಷ್ಟೇನಿಯ. ಅಷ್ಟಕ್ಕೆಲ್ಲ ತಿರುಗಿ ಬೀಳೋದು ಅದು ಇದು ಅಂತ ಅನ್ಕೊಂಡ್ರೆ ಹೆಂಗೆ ಹೇಳು? ನೀನು ಪ್ರಚಾರ ಮಾಡಿಸ್ಕೊಂಡು ಅವ್ರ ಅಮ್ಮನ ಬಗ್ಗೆ ಕೆಟ್ಟದಾಗ ಹೇಳ್ಸ್ಕೊಂಡಿದ್ಯಾ, ಅದಕ್ಕೇನಿ ಇವಾಗ ಅವ್ರೂ ಹಂಗೆ ಮಾಡ್ತಾವ್ರೆ. ಎಲೆಕ್ಷನ್ ನಡೆಯೋ ಟೈಮಾಗ ಈಗ ಗಲಾಟೆಗಳು ಪಲಾಟಿಗಳು ಏನೂ ಮಾಡ್ಕೋಬೇಕು ಹೇಳು? ನಿಂಗೇನು ಗೊತ್ತು ಸುಮ್ಮನಿರಕ್ಕ. ನೋಡಿ ನೀವು ನಮ್ಮ ಎಮ್ಮೆ ಗುರ್ತಿಗೆ ಓಟ್ ಹಾಕಿ ಅಷ್ಟೇನೆ. ಹಾಕನ ಲೇ ಜಯಕ್ಕ, ನನ್ನನ್ನು ಸೋಲಿಸ್ಬೇಕು ಅಂತ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀಯ ನೀನು? ಬೇಕಂತ ತಾನೇ ಇಷ್ಟೆಲ್ಲನೂ ಮಾಡ್ತಾ ಇರೋದು ನೀನು? ನಿನ್ನ ಕೊಂತ್ರಿ ಬುದ್ಧಿ ನನಗೆ ಗೊತ್ತಿಲ್ವೇನೆ? ಮಗನ ಚೂ ಬಿಟ್ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗೆ ಊರು ತುಂಬ ಹೇಳ್ಕೊಂಬಿಟ್ಟು ಬರಂಗೆ ಮಾಡ್ತಾ ಇದೀಯ ನೀನು ಮನೆಯಾಳಿ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವೇನೆ? ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನೋಡು. ಸುಮ್ಕೇನಿಯ ಮಗನ ಸುಮ್ಮನೆ ಇರಕ್ಕೆ ಬಿಟ್ಬಿಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಕತ್ತೀಯ? ತಲೆ ಕೆರ್ಕೊಂಡು ಊರು ತುಂಬ ಓಡಾಡ್ಬಿಡ್ತೀಯ? ನೀನು ಹೇಳ್ಕೊಂಬಿಡ್ಬ ನಮ್ಮ ಬಗ್ಗೆ ಕೆಟ್ಟದಾಗೆ ಏನಿಯಾ? ಬೇಡ ಅಂದ್ರೆ ಯಾರು? ಊರು ತುಂಬನೂ ಕೆಟ್ಟದಾಗೆ ನಮ್ಮ ಬಗ್ಗೆ ಹೇಳ್ಕೊಂಡು ಕೆಟ್ಟದಾಗೆ ಪ್ರಚಾರ ಮಾಡ್ಕೊಂಬಿಡ್ಬಾ. ನಮಗೇನು ಬೇಜಾರಿಲ್ಲ, ನನಗೇನು ತೊಂದರೆ ಇಲ್ಲ. ಊರಿಗೆ ಏನಿಯ ಟಾಮ್ ಹಾಕ್ಬಿಡ್ಬಾ. ಯಾರು ಬೇಡ ಅಂದರು? ಹೇಳು ಲೇ ಮಗಳೇ, ಏನೇ ಮಾಡ್ತಿದ್ಯಾ? ಆ ಶಾಮುಂಗೆ ಯಾಕೂ ಸುಗಿದ್ಬಿಟ್ಟು ಅವ್ನು ನಡ್ಕೋಕೆ ತಗೊಬಿಟ್ಟು ಬರೋದು ಬಿಟ್ಬಿಟ್ಟು ನೀನು ಒಳ್ಳೆ ಹಿಂಗೆ ಕುಂತಿದ್ಯೇನೆ? ನೋಡು ನನ್ನ ಬಗ್ಗೆ ಏನೇ ಕೆಟ್ಟದಾಗ ಊರು ತುಂಬ ಪ್ರಚಾರ ಮಾಡ್ಕೊಂಬಿಟ್ಟು ಬರ್ತಾವನಂತೆ. ನೀನು ನೋಡು ಸುಮ್ಮನೆ ನಿಂತಿರೋದು. ದೊಡ್ಡದಾಗ ನನ್ನ ಲವ್ವರು ಅಂತ ಮದುವೆ ಮಾಡ್ಕೊಂಡಲ್ಲ, ನನ್ನ ಮಗನ ಬಾಯಿ ಮುಚ್ಚೋಕೆ ಸುಮ್ಕೇನಿಯ ನೀನು? ಹಿಂಗೆ ಎಲ್ಲ ನನ್ನ ಬಗ್ಗೆ ಕೆಟ್ಟದಾಗೆ ನೀನು ಪ್ರಚಾರ ಮಾಡಿದ್ರೆ ನಾವೇನಾದರೂ ಗೆಲ್ತೀವೇನೆ? ಸೋತೋಗಕ್ಕಿಲ್ವಾ? ನನ್ನ ಮಗು ನಾನೇನು ಮಾತಾಡಿಸ್ತೀನ? ನಾನೇನು ಮಾತಾಡ್ಸಕ್ಕಿಲ್ವಲ್ಲ. ಈಗ ಹೋಗ್ಬಿಟ್ಟು ಅವ್ನು ನಾನು ಏನಂತ ಕೇಳಿ ನಾನು ಅವ್ನು ಮಾತಾಡ್ಸಕ್ಕಿಲ್ಲ. ನೀನು ಸುಮ್ಕಿರಮ್ಮ, ಮಾತಾಡಿಸ್ಬೇಡ್ರಿ. ಎಲೆಕ್ಷನ್ ಮುಗಿಯ ಗಂಟ ಕ್ಯಾಕುಸ್ ಮಾಕೋಗ್ಬಿಟ್ಟು ನಿಂತ್ಕೊ ಹೋಗಿ ನೀನು ಎಲ್ಲ ನಮ್ಮ ಬಗ್ಗೆ ಹೇಳ್ಕೊಂಡು ಆಡ್ತಾರಲ್ಲ. ನೀನು ಹೊಸ ಏನೋ ಒಂದು ಮಾಡೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದೀಗ ನೀನಂತೂ ಅಂತ ಹೇಳ್ಬಿಟ್ಟು ಹೋಗಿ ಸುಮ್ಕೇನಿಯ ನನ್ನ ಪ್ರಾಣ ತೆಗ್ಯಕ್ಕೆ ಅಂತ ನೀನಂತ ಅವ್ನು ಕರ್ಕೊಬಿಟ್ಟು ಬಂದು ಮನೆಗೆ ಇಟ್ಕೊಂಡಿದ್ದೆ ಅಂತ ಅನ್ನಿಸ್ತದೆ. ಎಲ್ಲ ಇಲ್ಲಿ ಎಲೆಕ್ಷನ್ ನಡೀತಾ ಐತೆ. ನನ್ನ ಮಗ ನನ್ನ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಡು ಆಡ್ತಾವನಿ. ನನ್ನ ತಮ್ಮದು ಏನು ಮಾಡ್ತಾನಲ್ಲಿ ನೋಡು. ನನ್ನ ತಮ್ಮನ ಇವಾಗ ಕಳಿಸ್ಬಿಟ್ಟು ನೀನು ಹಳ್ಳಿ ಕಟ್ಟೆ ನಿಂತ್ಕೊಂಡು ಅವ್ನು ಏನು ಮಾಡ್ತಾವ ನೋಡ್ಕೊಂಡು ಇರೋಗು. ಹೋಗೇ ಸುಮ್ಕೇನೆ. ಸರಿ ಬಿಡಮ್ಮ. ಯಪ್ಪ ಎಲೆಕ್ಷನ್ನು ಗೆಲ್ಲಕ್ಕೆ ಹಿಂಗೆಲ್ಲ ಅಂದ್ರೆ ಮಾಡ್ತಾರೆ ಅಂತ ಅನ್ಕೊಂಡ್ರಲ್ಲ. ಎಲೆಕ್ಷನ್ನಾಗ ಗೆಲ್ಲಕ್ಕೆ ಥೂತು ಎಲೆಕ್ಷನ್ನು ಗೆಲ್ಲಕ್ಕೆ ನನ್ನ ಬಗ್ಗೆ ಏನಿಯ ಮಗುನೇ ಚೂಬಿಟ್ರದ್ ನೋಡು, ಕೆಟ್ಟದಾಗ ಹೇಳ್ಕೊ ಬರಕ್ಕೆ ಅಂತ ಹೇಳ್ಬಿಟ್ಟು. ಅಕ್ಕ ಮರಿ ಇದ್ದಂಗೆ ಕೋಳಿ ಗುರ್ತಿಗೆ ಏನಿಯ ಓಟ್ ಹಾಕಕ್ಕ. ನೋಡಕ್ಕ ಇಂಥ ಮನೆಯಾಳಿಗಳಿಗೆ ಮಾತ್ರ ಓಟ್ ಹಾಕ್ಬೇಡ. ಸರಿ ಇಲ್ಲ, ಇವ್ರು ಫ್ಯಾಮಿಲಿ ಏನಿಯ 420 ಫ್ಯಾಮಿಲಿ. ನನ್ನ ಕಣ್ಣಾರೆ ಏನಿಯ ನೋಡ್ಬಿಟ್ಟಿದ್ದೀನಿ ಇವ್ರು ಎಂಥ ಜನ ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನನ್ನ ಎಮ್ಮೆ ಗುರ್ತಿಗೆ ಏನಿಯ ಓಟ್ ಹಾಕಿ. ಇವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು ಅಂತೂ 3 ಕಾಸು ಮಾನ ಮರ್ಯಾದೆ ಇರಕ್ಕಿಲ್ಲ. ನನ್ನ ಮಾತು ಕೇಳಿ ನನಗೆ ಏನಿಯ ಓಟ್ ಹಾಕಿ. ಅಯ್ಯೋ ಭದ್ರಮ್ಮ, ಇದ್ಯಾಕೆ ಹಿಂಗೆ ಕೂಗಾಡಿಗೆ? ಅಲ್ಲ ಇವ್ರು ನನ್ನನ್ನು ಕೆಟ್ಟರು ಮಾಡಕ್ಕೆ ಏನೇನೋ ಮಾಡ್ತಾವ್ರಿ. ಅದನ್ನೆಲ್ಲ ನಂಬೇಡ ಕಣಕ್ಕ, ನಂಬೇಡ. ನನ್ನನ್ನು ಕೆಳಗೆ ತುಡಿಬೇಕು ಅಂತ ಹಿಂಗೆಲ್ಲ ಮಾಡ್ತಾವ್ರೆ ನೋಡು. ಹೆಂಗನ ಮಾಡ್ಬಿಟ್ಟು ನನಗೇನೇ ಓಟ್ ಹಾಕ್ಬಿಟ್ಟು ನನಗೇನೇ ಗೆಲ್ಸು, ಸರಿನಾ? ದಯವಿಟ್ಟು ನೀನಂತೂ ಕೈ ಬಿಡ್ಬೇಡ. ದಯವಿಟ್ಟು ಓಟ್ ಹಾಕು. ಈ ಮನೆಯಾಳಿಗಳು ಮಾತುಗಳೆಲ್ಲ ನಂಬಕ್ಕೆ ಹೋಗ್ಬೇಡ ನೀನಂತೂ.
ನಾನು ಮನೆಯಾಳಿಗಳು ಮಾತುಗಳೆಲ್ಲ ನಂಬಕ್ಕಿಲ್ಲ. ಹಿಡಿಯೋಗಳನ್ನ ನಂಬ್ತೀನಿ, ಮಾಡಿರೋ ಕೆಲಸ ಕಾರ್ಯಗಳನ್ನ ನಂಬ್ತೀನಿ, 15 ವರ್ಷದಿಂದ ಯಾರು ಏನೇನು ಮಾಡೋರೆ ಅಂತ ನಂಬ್ತೀನಿ, ಎಲ್ಲನೂ ನಂಬ್ತೀನಿ ನಾನು. ಸರಿನೇ? ನನಗೆ ಯಾರಿಗೆ ಓಟ್ ಹಾಕ್ಬೇಕು ಒಳ್ಳೆಯರು ಅಂತ ಮನಸ್ಸು ಬದುತ್ತಾ ಅವ್ರಿಗೆ ಹಾಕ್ತೀನಿ. ಯಾರೋ ಇವಾಗ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಯ್ತದ? ಓಟ್ ಹಾಕಕ್ಕಾಯ್ತದ ಹೇಳಿ? ಹಿಡಿಯೋದಾಗ ನೋಡಿಲ್ವ ಎಲ್ಲನೂ? ಅಯ್ಯೋ ಎಲ್ಲಿ ಇತ್ಲಾಗ ಬರ್ರಿ, ಹೋಗ್ಬೇಕು ನನಗೂ ಟೇಮ್ ಆಯಿತು. ಲೇ ಪದ್ದಿ, ಇದೆಲ್ಲ ನಿನ್ನಿಂದನೇ ನೀ ಆಯ್ತಿರೋದು ಲೇ ಮನೆಯಾಳಿ. ಇದಕ್ಕೆಲ್ಲ ಮೂಲ ಕಾರಣ ನೀನೇನಿಯಾ? ಮೂಲ ಕಾರಣ ನೀನಂತುನುವೆ. ಲೋಪರ್ ಮನೆಯಾಳಿ ಎಲ್ಲನೂ ತಂದಿಕ್ಬಿಟ್ಟು ತಮಾಷೆ ನೋಡೋಳು ನೀನಂತುನುವೆ. ಹಿಡಿಯೋ ಮಾಡೋದು ಬಿಡೋದು ಊರು ತುಂಬ ಪ್ರಚಾರ ಮಾಡಿ ನೀನೇನಿಯಾ? ನೋಡು, ನೀನು ಏನು ಮಾಡಿದ್ರು ಗೆಲ್ಲೋದು ನಾನೇನಿಯಾ? ಯಾಕಂದರೆ ರಾತ್ರಿ ನಿನಗೆ ಗೊತ್ತಿಲ್ದಿದ್ದಂಗೆ ಎಷ್ಟು ಪ್ರಚಾರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಇಳೆದೆಲೆ ಈ ಕೂಡ ಭಾಷೆ ತಗೊಂಡಿದ್ದೀನಿ. ಗೆಲ್ಲೋದು ನಾನೇ ಏನಿಯಾ? ಈಗಿದ್ದ ತಲೆ ಮೇಲೆ ತಲೆ ಹೋಗ್ಲಿ, ನಾನೇ ಗೆಲ್ಲೋದು ನೋಡ್ತಾ ಇರು. ನೀನು ಹೇಳ್ದೆಲ್ಲ ಕಾಲಿಗೆ ಬೀಳ್ಬೇಕು ಅಂತ ಹೇಳ್ಬಿಟ್ಟು ನೀನೊಂದು ಕಾಲಿಗೆ ಬೀಳಿಸ್ಕೊಳ್ಳಿಲ್ಲ ಈ ಭದ್ರಮ್ಮ ಅಂತಂದರೆ ಅವಾಗ ಮಾತಾಡಿ. ಊರ್ ಜನಕ್ಕೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಬಿಟ್ಟು ಬಂದಿದ್ದ ತಕ್ಷಣ ಊರ್ ಜನ ಎಲ್ಲ ನಂಬ್ತಾರೆ ಅಂತ ಅನ್ಕೊಬಿಟ್ಟೇನೆ. ಊರ್ ಜನಕ್ಕೂ ಗೊತ್ತು, ಅವ್ರಿಗೂ ಕಷ್ಟ ಆಗಿದ್ದಾಗ ನಾನು ಮಾಡಿವ್ನಿ ಸಹಾಯವ. ನಾನೆಲ್ಲ ಇಳೆದೆಲ್ಲ ಭಾಷೆ ಇಕ್ಕೊಬಿಟ್ಟು ಬಂದಿದ್ದೀನಿ ಎಲ್ಲರೂ ತಗೊಂಡ್ವಿ. ಸರಿನಾ? ಎಲ್ಲ ಇಳೆದೆಲ್ಲ ಭಾಷೆನಾ ಈಗ ನೋಡ್ತಿರು. ಗೆದ್ದ ಮೇಲೆ ನಿಮ್ಮ ಮನೆನೇ ಇರ್ಸಕ್ಕಿಲ್ಲ ಊರಾಗೆ. ಏನಾನ ಮಾಡಿ ಎತ್ತಂಗಡಿ ಮಾಡಿಸ್ಲಿಲ್ಲ ಅಂತಂದ್ರೆ ಕೇಳು. ನಿಮ್ಮ ಅಪ್ಪ ಕಟ್ಸಿರೋದಲ್ವಾ ಊರ್ನ? ನಿಮ್ಮ ಅಪ್ಪ ಊರು ಕಟ್ಸವನೇ ನಿನ್ನ ಮನೆ ಕಟ್ಸ್ಕೊಟ್ಟಿದ್ಯಾ ನಮಗೆ ಊರು ಖಾಲಿ ಮಾಡಿಸ್ಬಿಟ್ಟು ಹೋಗಕ್ಕೆ. ಲೇ ಬದ್ರಿ, ಸುಮ್ಕಿ ನಿಂತ್ಕೊ ಹೋಗು. ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನನ್ನ ಹತ್ರ ಬಂದ್ಬಿಟ್ಟು ಇಲ್ಲಿ ಕೆಣಕಕ್ಕೆ ಬರಬೇಡ. ನಿನ್ನ ಕ್ಯಾಮೆ ನೀನು ನೋಡ್ಕ, ನನ್ನ ಕ್ಯಾಮೆಯ ನಾನು ನೋಡ್ಕೊತೀನಿ. ನನಗೂ ಇಲ್ಲಿ ಬೇಜಾನ್ ಕ್ಯಾಮೆ, ನನಗೂ ಬೇಜಾನ್ ಕೆಲಸ ಎಲ್ಲನೂ ಐತೆ. ಸುಮ್ಮನಿರೋದು ಬಿಟ್ಬಿಟ್ಟು ಯಾಕೆ ಹಿಂಗೆ ಸುಮ್ಕೆ ಕಿರಿಕ್ ಮಾಡ್ಕೊಂಡ್ಬಿಟ್ಟು ಬರ್ತಿದ್ಯಾ? ಹೋಗಲ್ಲಿ ನಿಂತ್ಕೊಂಡೇನೋ ಪ್ರಚಾರ ಮಾಡ್ತಿದ್ಯೇನೋ ಮಾಡೋಗು. ಇನ್ನು ಚಾನಲ್ಗಳೆಲ್ಲ ಬರೋ ಶಾನೆ ಜನ ಬರೋ ಟೈಮ್ ಆಯಿತು. ನೀನು ಅದೇನೋ ಓಟ್ ಕೇಳ್ತಿದ್ಯಲ್ಲ, ನೀನು ಓಟ್ ನೀನು ಕೇಳು, ನಮ್ಮ ಓಟ್ ನಾವು ಕೇಳ್ತೀವಿ. ಬಂದ್ಬಿಟ್ಟು ನೀನು ನಮ್ಮ ಹತ್ರ ಇಲ್ಲಿ ಕಡ್ಡಿ ಕೆರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕಿತ್ತಾಡ ಅಂತ ಅವಶ್ಯಕತೆ ಏನೂ ಇಲ್ಲ. ಸರಿನಾ? ಅತ್ತೆ, ನಿಮಗೆ ಸುಸ್ತಾಯ್ತಿದ್ರೆ ಮಂತ ಹೋಗ್ಬಿಟ್ಟು ಸುಧಾರಿಸ್ಕೊಂಬಿಟ್ಟು ಬರ್ರಿ. ನೀನು ಎಲ್ಲ ಕಿರಿಕು ಪರಿಕು ಎಲ್ಲ ಏನು ಇದ್ದಿದ್ದೆ, ನೀನು ಬತ್ತ ಶಾನೆ ಆಯ್ತದೆ ಕಿರಿಕುಗಳೆಲ್ಲನೂ. ಹೋಗಿ ಸುಮ್ಕೆನಿಯ ಹೋಗ್ಬಿಟ್ಟು ಅದೇನೋ ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗಿ ಸುಮ್ಕೆನಿಯ. ಅಲ್ಲಿ ಮನೆಯಾಗ ರೆಸ್ಟ್ ಮಾಡಿ ನಾವು ಆಮೇಕಿಂತ ಕರಿತೀವಿ. ನಾನು ಜಯಮ್ಮ ಇಲ್ಲೆಲ್ಲ ನೋಡ್ಕೊತೀವಿ. ಮಾವ ಅವರೆಲ್ಲ ಅಲ್ಲಿ ನಿಂತವ್ರೆ. ಹಂಗೆ ಎಲ್ಲ ಕಡೆನೂ ಪ್ರಚಾರಗಳು ನಡೀತೈತೆ. ನೀವು ಟೆನ್ಷನ್ ತಗೊಂಡಿದ್ದಂಗೆ ಆರಾಮಾಗಿ ಮನೆಗೆ ಹೋಗಿ. ಸುಮ್ಕೆ ಜಾಗ್ಲಗಿಗ್ಲಕ್ಕಿದ್ರೆ ನೀವು ಟೆನ್ಷನ್ ಆಯ್ತೀರಾ. ಕಣಮಿ, ಸರಿ ಆಯ್ತಾಗ. ನಾನು ಕೈಲೂ ಆಯ್ತಿಲ್ಲ ಈ ಟೆನ್ಷನ್ ತಡ್ಕೊಳಕ್ಕೆ. ನಾನು ಹೋಗಿ ಮನೆಗೆ ಹೋಗಿ ಇವತ್ತು ಮನೆ ಕಂಡು ರೆಸ್ಟ್ ಮಾಡ್ತೀನಿ. ಸರಿ, ನೀವು ಅದೇನೋ ಪ್ರಚಾರ ಮಾಡ್ಕೊಂಡೇನೋ ಮಾಡ್ಕೊಳ್ಳಿ. ತಲೆ ತಿರುಗಿ ಬತ್ತೈತೆ ನನಗೂ. ನೀನು ಹೋಗಕ್ಕ, ನಾವು ನೋಡ್ಕೊತೀವಿ. ನೀನು ಹೋಗಕ್ಕ. ನಿಮ್ಮ ಅತ್ತೆ ಎದುರ್ಕತ್ತದೆ ಪದಿ. ನಾನು ಸಂಜೆ ಗಂಟೆ ಇಲ್ಲೇ ನಿಂತ್ಕೊಂಡ್ರದೇನಿಯ? ನಾವು ಆಮೇಕಿಂದ ಲಾಸ್ಟ್ಗೆ ಹೋಗಿ ಓಟ್ ಹಾಕ್ಬಿಟ್ಟು ಬರೋಣ. ಅದೇನಾಯ್ತದ ನಾನು ನೋಡೇ ಬಿಡ್ತೀನಿ. ಇರು ಗೊತ್ತಾಯ್ತದೆ.